ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಇದು ಬಾಗಲಕೋಟೆಯ ನವನಗರದ ಒಂದು ದನ ವಿರಳ ಪ್ರದೇಶ. ಇಲ್ಲಿ ಆಡುಗಳನ್ನು ಮೇಯಿಸುತ್ತಾ ಇರುವ ಓರ್ವ ಲಂಬಾಣಿ ಮಹಿಳೆಯನ್ನು ನಾನು ಭೇಟಿಯಾದೆ. ಅಮ್ಮ, ನಿಮ್ಮ ಹೆಸರೇನು? ಕಮಲಾ ಕಮಲಾ ಅಂತೇಳಿ. ಯಾವ ಊರವ್ರು ನೀವು? ಕೆ ಜಿ ಸಿದ್ದಾಪುರದವರು. ಎಲ್ಲಿ, ಯಾವ ಊರು? ಸರಿ ಸರಿ. ಮತ್ತೆ ಈ ಊರಿಗೆ ಯಾವಾಗ ಬಂದ್ರಿ? ಬಾಗಲಕೋಟೆಗೆ? ಅಲ್ಲಿ ಕೆಲಸ ಇಲ್ರಿ, ಇಲ್ಲೇ ಬಂದ ನೀರು ಹೊಡುದು. ಓ, ಅಲ್ಲಿ ನೀರು ಕಡಿಮೆ ಇದೆಯಾ? ಇಲ್ಲಿ ಕೆಲಸ ಮಾಡಕ್ ಬಂದೀವಿ. ಓ, ಇಲ್ಲಿ ಕೆಲಸ ಮಾಡಕ್ಕೆ ಏನ್ ಕೆಲಸ ಮಾಡ್ತೀರಮ್ಮ? ಇದು ನೀರು ಹೊಡುದು. ಸರಿ ಸರಿ. ಮತ್ತೆ ಏನಾರು ಉಸಕ್ ಹೋಗುದು, ಇಟ್ಟಂಗಿ ಇದು ಮಾಡೋದು. ಸರಿ ಸರಿ. ಇದು ಎಷ್ಟು ಆಡುಗಳಿವೆ ನಿಮ್ಮ ಹತ್ರ? ನನ್ನಂತೇಳಿ ಒಂದು 10 ಅದಾವ್ರಿ. 10 ಇದಾವೆ. ಸರಿ. ಅದು ಏನು ಮಾಡ್ತೀರಿ ಅವುಗಳನ್ನ ನೀವು? ಅವು ಮರಿಗಳಾಗನ ದೊಡ್ಡವಾಗನ ಮಾರ್ತೀವ್ರಿ. ಓ, ಮರಿಗಳು. ಮತ್ತೆ ಅವು ಏನು ಹಾಲು ಕೊಡ್ತಾವ? ಹಾಲು ಕೊಡ್ತಾವ್ರಿ. ಮರಿಗಳು ಪೂರಾಟ ಆಗ್ತಾವ. ಆ ಮರಿಗಳಿದ್ದಾಗ ಹಾಲು ಕೊಡ್ತವೆ. ಅವು ಹಾಲು ಎಷ್ಟು ಕೊಡ್ತವೆ ಒಂದು ಆಡು? ಒಂದು ಅರ್ಧ ಲೀಟರ್ ಕೊಡ್ತೈತ್ರಿ. ಅದು ನೀವು ಮಾರಾಟ ಮಾಡ್ತೀರಾ? ಅದು ಇಲ್ರಿ, ಇಲ್ಲ. ಅದಕ್ಕೆಂದ್ರೆ ಒಳ್ಳೆ ಔಷಧಿ ಅಂತ ಹೇಳ್ತಾರಲ್ಲ, ಒಳ್ಳೇದು ಅಂತ ಹಾಲು. ನೀವೇ ಉಪಯೋಗಿಸ್ತೀರಾ? ಹೌದಾ? ಆಯ್ತಮ್ಮ, ತುಂಬ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆಯ್ತು, ಸರಿ. ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಾ ನೀವು? ತುಂಬ ಜನ ಇದ್ದೀರಾ? 15 ಜನ ಎಲ್ಲ ಒಟ್ಟಿಗೆ ಕುಟುಂಬದಲ್ಲಿ ಇರ್ತೀರಿ? ಸರಿ ಸರಿ ಸರಿ. ಓಕೆ, ಆಯ್ತಮ್ಮ. ಚೆನ್ನಾಗಿದೆ. ಅದು ಕೂದ್ಲಿ, ಕಿವಿಗೆ ಏನು ಹಾಕಿಲ್ಲ, ಅದು ಕೂದ್ಲಿಗೆ ಹಾಕಿದ್ದೀರಿ ಅಲ್ವಾ? ಕಿವಿಗೆ ಏನು ಹಾಕಿದ್ದೀರಿ? ಸರಿ 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 ಸರಿ. ಚೆನ್ನಾಗಿದೆ. ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ನಮ್ಮ ದೇಶದ ವೈಶಿಷ್ಟ್ಯ. ಹೀಗಾಗಿ ನಾಡಿನ ಉದ್ದಗಲಕ್ಕೂ ಅನೇಕ ಬಗೆಯ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಪ್ರಾದೇಶಿಕ ಭಿನ್ನತೆ, ವೈವಿಧ್ಯತೆ ಇರ್ತದೆ. ಹಾಗೆಯೇ ಒಂದು ಸಮುದಾಯಕ್ಕೆ ಸಂಬಂಧಿಸಿ ಕೂಡ ಈ ವೈವಿಧ್ಯತೆಯನ್ನು ನಾವು ಗುರುತಿಸಬಹುದಾಗಿದೆ ಅನೇಕ ಬಗೆಯಲ್ಲಿ. ಅದು ಆಯಾ ಹವಾಗುಣವನ್ನು ಅನುಸರಿಸಿ ಬಂದದ್ದು ಕೂಡ ಆಗಿರ್ಬೋದು. ಅವರ ಸಂಪ್ರದಾಯಗಳು, ಆಹಾರ ಕ್ರಮ, ಉಡುಗೆ ತೊಡುಗೆ ಇತ್ಯಾದಿ. ಸಾಂಪ್ರದಾಯಿಕ ಉಡುಗೆ ಅಂತ ಹೇಳಿದ್ರೆ ಅದಕ್ಕೊಂದು ಆಕರ್ಷಣೆ ಇದ್ದೇ ಇದೆ. ಹೀಗಾಗಿ ಲಂಬಾಣಿ ಉಡುಪಿನಲ್ಲಿ ಕಂಡುಬಂದ ಈ ಮಹಿಳೆಯನ್ನು ಮಾತನಾಡಿಸಬೇಕು ಅಂತ ಹೇಳಿ ನನಗೆ ಕುತೂಹಲ ಉಂಟಾಯಿತು. ನಿಮಗೆ ಈ ವಿಡಿಯೋ ಹೇಗನಿಸಿತೋ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.